ಎಲ್ಲರಿಗೂ ನಮಸ್ಕಾರ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷ ತುಂಬಿದೆ. ಈ 2 ವರ್ಷದಲ್ಲಿ ಕಾಂಗ್ರೆಸ್ ಸಾಧನೆ ಏನು ಅನ್ನೋದ್ರ ಬಗ್ಗೆ ಬಿಜೆಪಿನವರ ಆರೋಪ ಪ್ರಧಾನವಾಗಿ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕರೊಬ್ಬರು ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ, ನಮ್ಮ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ನಮ್ಮ ಕೆಲಸಗಳಾಗ್ತಾ ಇಲ್ಲ, ಒಂದು ಮನೆ ಮಂಜೂರು ಮಾಡಿಸಬೇಕಾದರೂ ಕೂಡ ಲಂಚ ಕೊಡಬೇಕು ಎಂಬ ದೊಡ್ಡ ಆರೋಪವನ್ನು ಮಾಡಿದರು. ಇದು ಗಂಭೀರವಾಗಿ ತಗೊಂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಕರ್ನಾಟಕ ಇನ್ಚಾರ್ಜ್ ಸುರ್ಜೇವಾಲಾ ಅವರು ಎಲ್ಲರಿಗೂ ಸಚಿವರುಗಳಿಗೆ ಮತ್ತು ಶಾಸಕರುಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಹೆಂಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತಂದರೆ ಅವರವರ ಕೆಲಸ ಹೆಂಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಕೆಲವು ಸಚಿವರುಗಳಿಗೂ ಅವರವರ ಇಲಾಖೆಯಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಜಾಸ್ತಿ ನಡೀತಾ ಇದೆ ಅಂತೇಳಿ ಕಾಂಗ್ರೆಸ್ ಪಕ್ಷದಿಂದನೇ ಆರೋಪ ಬಂದಿರೋ ಕಾರಣ ಈ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು ಸಚಿವರುಗಳಿಗೆ ಮತ್ತು ಶಾಸಕರುಗಳನ್ನು ಕರೆದು ಒಂದು ಕ್ಲಾಸ್ ತಗೊಂಡಿದ್ದಾರೆ. ಆ ಕ್ಲಾಸ್ ತಗೊಂಡಿರೋ ಬಗ್ಗೆ ಬಿಜೆಪಿ ಆರೋಪ ಮಾಡ್ತಾ ಐತೆ. ಏನಂತ ಮಾಡ್ತಾ ಐತೆ ಅಂತಂದರೆ, ದುಡ್ಡು ಕೊಟ್ಟವರಿಗೆ ಟ್ರೇಡಿಂಗ್, ದುಡ್ಡು ಕೊಟ್ಟಷ್ಟು ಗ್ರೇಡಿಂಗ್, ಅಂದರೆ ದುಡ್ಡು ಯಾರು ಹೆಚ್ಚಾಗಿ ಕೊಡ್ತಾರೋ ಅವ್ರಿಗೆ ಗ್ರೇಡಿಂಗು ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಎಂಬ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಮಾಡಿದೆ. ಇದು ತುಂಬ ವೈರಲ್ ಆಗಿದೆ. ಈ ಪೋಸ್ಟು ಹೆಂಗೆ ಅಂತಂದರೆ, ಕೇಂದ್ರದಿಂದ ಹೈಕಮಾಂಡ್ ಬಂದೈತಲ್ಲ ಸುರ್ಜೇವಾಲಾ ಅವರು ಈ ಥರ ದುಡ್ಡು ಕೊಟ್ಟವರಿಗೆ ಗ್ರೇಡಿಂಗ್ ಆಗ್ತಾವ್ರೆ, ಅವರು ಟ್ರೇಡಿಂಗ್ ಮಾಡ್ಕೊಂಡು ಸಚಿವರುಗಳಿಗೆ ಶಾಸಕರುಗಳಿಗೆ ಗ್ರೇಡಿಂಗ್ ಮಾಡ್ತಾ ಇದ್ದಾರೆ, ಅಂದ್ರೆ ಮೌಲ್ಯಾಂಕನವನ್ನು ನೀಡ್ತಾ ಇದ್ದಾರೆ, ದುಡ್ಡು ತಗೊಂಡು ಮೌಲ್ಯಾಂಕನವನ್ನು ನೀಡ್ತಾ ಇದ್ದಾರೆ. ಆದ ಕಾರಣ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗೈತೆ ಅಂತೇಳಿ ಈ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋದು ತುಂಬ ವೈರಲ್ ಆಗಿದೆ. ಸ್ವಪಕ್ಷದಿಂದಾನೇ ಆರೋಪ ಬಂದಿರೋ ಕಾರಣ ಕೆಲವು ಶಾಸಕರುಗಳಿಗೆ, ಕಾಂಗ್ರೆಸ್ ಶಾಸಕರುಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ಮುಜುಗರ ಆಗೈತೆ ಈ ವಿಚಾರ. ಯಾಕೆಂದರೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದು ಕೂಡ ನಾವೇ ಆರೋಪ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕವಾಗಿ ಕೆಟ್ಟದಾಗಿ ಸಂದೇಶವನ್ನು ಹೋಗ್ತಾ ಇದೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.